ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ KEಯಲ್ಲಿ ಕೇಳಿದಂಥ ಪ್ರಶ್ನೆಯನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಕ್ಲಾಸ್, ಕೊನೆಯವರೆಗೂ ನೋಡಿ. ಸಂವಿಧಾನದ 97ನೇ ತಿದ್ದುಪಡಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ ಸಹಕಾರಿ ಸಂಘಗಳು ಅಂತೇಳಿ ತಮಗೆ ಗೊತ್ತಿರಲಿ. ಈ ಸಹಕಾರಿ ಸಂಘಗಳನ್ನು ಎಷ್ಟನೇ ತಿದ್ದುಪಡಿ ಮಾಡುವ ಮೂಲಕ ಸೇರಿಸಲಾಯಿತು ಅಂದರೆ 97ನೇ ತಿದ್ದುಪಡಿ ಮಾಡುವುದರ ಮೂಲಕ ಸೇರ್ಪಡೆ ಮಾಡಲಾಯಿತು. ಯಾವ ವರ್ಷದಲ್ಲಿ ಇತ್ತು ಅಂತ ಬಂದಾಗ 2011ರಲ್ಲಿ 111ನೇ ಏನಪ್ಪತ್ನಾಗ ಸಂವಿಧಾನ ತಿದ್ದುಪಡಿ ಮಸೂದೆ ಅಂತೇಳಿ ಗೊತ್ತಿರಲಿ. ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟ ತಿದ್ದುಪಡಿ ಸಂವಿಧಾನ ತಿದ್ದುಪಡಿ ಯಾವುದಂದ್ರೆ 97ನೇ ತಿದ್ದುಪಡಿ. ಸಂವಿಧಾನ ತಿದ್ದುಪಡಿ ಮಸೂದೆ ಯಾವುದು ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟಂತ ಬಂದಾಗ 111ನೇ ಏನಪ್ಪತ್ನಾಗ ಸಂವಿಧಾನ ತಿದ್ದುಪಡಿ ಮಸೂದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 2011ರಲ್ಲಿ ಈ ತಿದ್ದುಪಡಿಗೆ ರಾಷ್ಟ್ರಪತಿಯವರ ಸಹಿಯನ್ನು ಹಾಕಲಾಗ್ತತಿ. ಹಾಗಾಗಿ ಈ ಸಹಕಾರಿ ಸಂಘಗಳಿಗೆ ಸಂಬಂಧಪಟ್ಟ ಸಂವಿಧಾನದ ಒಂದು ತಿದ್ದುಪಡಿ ಯಾವುದು 97ನೇ ತಿದ್ದುಪಡಿ ಅಂತೇಳಿ ತಮಗೆ ಗೊತ್ತಿರಲಿ. ಸಹಕಾರಿ ಸಂಘಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ ಅಂತ ಬಂದಾಗ 9B ಭಾಗದಲ್ಲಿ ನೋಡಿ. 9B ಭಾಗದಲ್ಲಿ ಏನಪ್ಪತ್ನಾಗ ಸಹಕಾರಿ ಸಂಘಗಳನ್ನು ಅಳವಡಿಸಲಾಗಿದೆ. DPSPಯಲ್ಲಿ ಬಂದಾಗ ಯಾವ ವಿಧಿಯಲ್ಲಿ ಅಳವಡಿಸಲಾಗಿದೆ 43B ವಿಧಿಯಲ್ಲಿ ಅಳವಡಿಸಲಾಗಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಅದೇ ಮೂಲಭೂತ ಹಕ್ಕುಗಳಲ್ಲಿ ಬಂದಾಗ 19 ಉಪವಿಧಿ 1C ವಿಧಿಯಲ್ಲಿ ಏನಪ್ಪಂದಾಗ ಈ ಸಹಕಾರ ಸಂಘಗಳ ಬಗ್ಗೆ ಮೂಲಭೂತ ಹಕ್ಕಾಗಿದೆ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟಾ. ನೆಕ್ಸ್ಟ್ ಇನ್ನೊಂದು ನೋಡ್ತಾ ಬರ್ತೀವಿ, ಇಲ್ಲಿ ನಾರಿ ವಂದನಾ ಮಸೂದೆ ಅಂತೇಳಿ. ನಾರಿ ವಂದನಾ ಮಸೂದೆಗೆ ಸಂಬಂಧಪಟ್ಟಂತೆ ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ. ಹಾಗಾಗಿ ನೋಡಿ, ಈ ನಾರಿ ವಂದನಾ ಮಸೂದೆ ಬಂದಿದ್ದು 2023ರಲ್ಲಿ ತಮಗೆ ಗೊತ್ತಿರಲಿ. ಯಾವ ತಿದ್ದುಪಡಿ ನಾರಿ ವಂದನಾ ಮಸೂದೆಗೆ ಸಂಬಂಧಪಟ್ಟ ಸಂವಿಧಾನ ತಿದ್ದುಪಡಿ ಯಾವತ್ತ 106ನೇ ತಿದ್ದುಪಡಿ ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ ನೋಡಿ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಸೀಟುಗಳನ್ನು ಮೀಸಲಿಡುವ ಐತಿಹಾಸಿಕ ಕಾಯ್ದೆ ಅಂತೇಳಿ ತಮಗೆ ಗೊತ್ತಿರಲಿ. ಎಷ್ಟು ವರ್ಷಗಳ ಕಾಲವರೆಗೆ ಜಾರಿಗೆಯಲ್ಲಿ ಇರ್ತತ್ನ 15 ವರ್ಷಗಳ ಕಾಲ. ಈ ಕಾಯ್ದೆ ಜಾರಿಗೆ ಬರೋದು ಯಾವಾಗತ್ನಾಗ ಈ ಜನಗಣತಿ ಮತ್ತು ಇನ್ನೊಂದು ಏನಪ್ಪಂದಾಗ ಈ ಡಿಲಿಮಿಟೇಷನ್ ವರದಿ ಬಿಡುಗಡೆ ಆದ ನಂತರ ಏನಪ್ಪಂತ ಈ ತಿದ್ದುಪಡಿ ಜಾರಿಗೆ ಬರ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಯಾರು ನಾರಿ ವಂದನಾ ಮಸೂದೆ ಅಂತೇಳಿ ತಮಗೆ ಗೊತ್ತಿರಲಿ. ಈ ನಾರಿ ವಂದನಾ ಮಸೂದೆಗೆ ಸಂಬಂಧಪಟ್ಟ ಸಂವಿಧಾನದ ತಿದ್ದುಪಡಿ ಮಸೂದೆ ಯಾವತ್ತ 128ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪಂದಾಗ ಇಷ್ಟೆಲ್ಲ ತಮಗೆಲ್ಲ ಗೊತ್ತಿರಬೇಕಾಗುತ್ತೆ, ಇಂಪಾರ್ಟೆಂಟ. ಮತ್ತು ಏನಪ್ಪಂದಾಗ ಮುಂದಿನ ಕ್ವಶನನ್ನು ನಾವು ಚರ್ಚೆ ಮಾಡ್ತಾ ಬರೋಣ ನೋಡಿ. ಪಾರ್ಕ್ಗಳ ಮೇಲೆ ಪ್ರಶ್ನೆಯನ್ನು ಕೇಳಿದಾನ. ತಾವೆಲ್ಲರೂ ಓದಿರ್ತೀರಿ, ತಮ್ಮೆಲ್ಲರಿಗೂ ಗೊತ್ತಿರ್ತೈತಿದ್ದು ಯಾವುದಪ್ಪ ಅಂತಂದಾಗ ಈ ಪಾರ್ಕ್ಗಳ ಬಗ್ಗೆ ನೋಡಿ. ಇನೋವಾ ಅಗ್ರಿ ಬಯೋಟೆಕ್ ಪಾರ್ಕ್ ಅಂತೇಳಿ ಬರ್ತೈತಿ. ಇದು ಇಲ್ಲಿ ಕಂಡುಬರ್ತದೆ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಕಂಡುಬರ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಗ್ರೀನ್ ಫುಡ್ ಪಾರ್ಕ್ ಎಲ್ಲಿ ಕಂಡುಬರ್ತಂದಾಗ ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿ. ಕರ್ನಾಟಕದ ಮೊದಲ ಯೋಜಿತ ನಗರ ಯಾವುದಂದಾಗ ನವನಗರದಲ್ಲಿ ಏನಪ್ಪಂದಾಗ ಗ್ರೀನ್ ಫುಡ್ ಪಾರ್ಕ್ ಕಂಡುಬರ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಅಕ್ಷಯ್ ಫುಡ್ ಪಾರ್ಕ್ ಅಂತೇಳಿ ಕೊಟ್ಟಿದ್ದಾನೆ, ತಮಗೆ ಗೊತ್ತಿರಲಿ. ಈ ಅಕ್ಷಯ್ ಫುಡ್ ಪಾರ್ಕ್ ಕಂಡುಬರೋದು ಚಿತ್ರದುರ್ಗ ಜಿಲ್ಲೆಯ ಹಿರೇಯೂರು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಆಗ್ರೋ ಫುಡ್ ಪಾರ್ಕ್ ಅಂತ ನೋಡ್ತಾ ಬಂದಾಗ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಈ ಆಗ್ರೋ ಫುಡ್ ಪಾರ್ಕ್ ಕಂಡುಬರ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಈ ಫುಡ್ ಪಾರ್ಕ್ಗಳ ಮೇಲೆ ತಾವು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ಹೆಚ್ಚಿನ ಸ್ಟಡಿಗಳನ್ನು ಮಾಡ್ತಾ ಹೋಗಿ. ಯಾಕಂದ್ರೆ KE ಹೊಂದಿಸಿ ಬರೆಯಿರಿ. ಇತ್ತೀಚೆಗೆ ಸ್ಥಾಪನೆಯಾದಂಥ ಪಾರ್ಕ್ಗಳ ಮೇಲೆ ಹೊಂದಿಸಿ ಬರೆಯಿರಿ ಅಂತೇಳಿ ಕೊಡ್ತಾನೆ, ಅಥವಾ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಇದರಲ್ಲಿ ಯಾವುದು ತಪ್ಪಾಗಿದೆ ಯಾವುದು ಸರಿಯಾಗಿದೆ ಅಂತೇಳಿ ಕೊಡ್ತಾನೆ ಹೇಳಿಕೆ ರೂಪದಲ್ಲಿ. ಹಾಗಾಗಿ ನೆಕ್ಸ್ಟ್ ನೋಡಿ, ತಾವೆಲ್ಲರೂ ಓದಿರ್ತೀರಿ ಈ ವ್ಯಕ್ತಿಯ ಬಗ್ಗೆ ಬಸವಪ್ಪ ಶಾಸ್ತ್ರಿ ಅಂತೇಳಿ. ಇವರು ರಚಿಸಿದಂಥ ಕೃತಿಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾನೆ. ತಾವೆಲ್ಲರೂ ಏನು ಓದಿರ್ತೀರಿ, ಅಭಿನವ ಕಾಳಿದಾಸ ಯಾರಂತ ಓದಿಬಿಟ್ಟಿರ್ತೀರಿ, ಯಾರು ಬಸವಪ್ಪ ಶಾಸ್ತ್ರಿ ಅಂತೇಳಿ. ಮತ್ತು ಇವರಿಗೆ ಏನಪ್ಪಂದಾಗ ಬಸವಪ್ಪ ಶಾಸ್ತ್ರಿಯನ್ನು ಅಭಿನವ ಕಾಳಿದಾಸ ಅಂತ ಕರೀಲಿಕ್ಕೆ ಕಾರಣ ಏನಂತಂದಾಗ ಕಾಳಿದಾಸನ ಎಲ್ಲ ಕೃತಿಗಳನ್ನು ಕನ್ನಡಕ್ಕೆ ಏನಪ್ಪಂತ ಅನುವಾದವನ್ನು ಮಾಡಿದ್ದಾರೆ ಯಾರು, ಬಸವಪ್ಪ ಶಾಸ್ತ್ರಿಯವರು. ನೆಕ್ಸ್ಟ್ ಇವರು ಬರೆದಂಥ ಕೃತಿಗಳು ಯಾವ ಅಂತ ನೋಡ್ತಾ ಬಂದಾಗ ದಮಯಂತಿ ಚರಿತ್ರೆ ಅಂತೇಳಿ, ಸಾವಿತ್ರಿ ಚರಿತ್ರೆ ಅಂತೇಳಿ ಇವೆರಡನ್ನು ಬರಿತಾ ಬರ್ತಾರೆ. 1 ಮತ್ತು 3 ಇಲ್ಲಿ ಆನ್ಸರ್ ಸರಿಯಾಗಿರ್ತೈತಿ, 4ನೇ ಆನ್ಸರ್ ಸರಿಯಾಗಿರ್ತೈತಿ. ನೆಕ್ಸ್ಟ್ ರಾಮಸ್ವಮೇಧ ಅಂತ ಬರ್ತೈತಿ. ಇದನ್ನು ಬರೆದವ್ರು ಯಾರತ್ನ ಮುದ್ದಣ್ಣ ಅಂತೇಳಿ ತಮಗೆ ಗೊತ್ತಿರಬೇಕು. ರಾಮ ಕಥಾವತಾರ ಅಂತ ಬರೆದವ್ರು ಯಾರತ್ನ ದೇವಚಂದ್ರ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಈ ಬಸವಪ್ಪ ಶಾಸ್ತ್ರಿಯವರು ಬರೆದಂಥ ಕೃತಿಗಳು ಯಾವತ್ತನ ನೀತಿಸಾರ ಸಂಗ್ರಹ ಅಂತೇಳಿ ಇನ್ನೊಂದು ಬರ್ತೈತಿ. ಕಂದ ಪದ್ಯದಲ್ಲಿ ರಚನೆ ಆಗಿದೆ. ಇದು ದಮಯಂತಿ ಚರಿತ್ರೆ ಅಂತ ಚಂಪು ಕಾವ್ಯದಲ್ಲಿ ರಚನೆಯಾದಂಥ ಕೃತಿಯಾಗಿದೆ. ನೆಕ್ಸ್ಟ್ ಅಪೂರ್ಣವಾಗಿ ಯಾವ ಕೃತಿ ಏನಪ್ಪ ಅಂತಂದಾಗ
ನಿಂತಿದೆ ಅಂತ ನೋಡ್ತಾ ಬಂದಾಗ ಬಸವಪ್ಪ ಶಾಸ್ತ್ರಿ ಅವ್ರದ್ದು ಶ್ರೀ ರೇಣುಕಾ ವಿಜಯ ಅಂತೇಳಿ ತಮಗೆ ಗೊತ್ತಿರಲಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆದ ಒಂದು ಮಾಹಿತಿ ತಮಗೆ ಗೊತ್ತಿರಬೇಕಾಗುತ್ತಾ, ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಯಾವುದಾಗಿತ್ತು ಅಂತಂದಾಗ ಕಾಯೋ ಶ್ರೀ ಗೌರಿ ಏನಪ್ಪ ಅಂತಂದಾಗ ಕರುಣ ಲಹರಿ ಅಂತೇಳಿ ಕರುಣಾ ಲಹರಿ ಅಂತೇಳಿ ಏನಪ್ಪ ಅಂತ ಒಂದು ಗೀತೆ ಇತ್ತು. ಯಾವುದು ಮೈಸೂರು ಸಂಸ್ಥಾನ ರಾಜ್ಯಗೀತೆ. ಅದನ್ನು ಸಹ ಬರೆದವರು ಯಾರತ್ತ ಬಸವಪ್ಪ ಶಾಸ್ತ್ರಿ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ನೆಕ್ಸ್ಟ್ ನೋಡ್ತಾ ಬರೋಣ ನೋಡಿ, ವಂದಿಸಿ ಬರಿಯಿರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನ. ಗುಲ್ವಾಡಿ ವೆಂಕಟರಾವ, ವಾಸುದೇವಾಚಾರ್ಯ, ಎಮ್ ಎಸ್ ಪುಟ್ಟಣ್ಣ, ಬೋಳಾರ ಬಾಬು ಅಂತೇಳಿ ಕೊಟ್ಟಿದ್ದಾನೆ. ಒಂದು ಕಡೆ ಅವರ ಕಾದಂಬರಿಗಳನ್ನು ಕೊಟ್ಟಿದ್ದಾನೆ. ಹೊಂದಿಸಿ ಬರೆಯಿರಿ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ನೋಡಿ, ಇಲ್ಲಿ ನಾವು ನೋಡ್ತಾ ಬಂದಾಗ ನಮಗೆ ಒಂದು ಗೊತ್ತಿರಬೇಕು, ಯಾವುದು ನಮ್ಗೆ ಗೊತ್ತಿರ್ತೈತಲ್ಲ ಅದು ಹುಡುಕಾಡ್ಬೇಕು ಮೊದಲು. ಅದು ಹುಡುಕಾಡಿದ್ರೆ ಆನ್ಸರ್ ಸಿಗುತ್ತೆ. ಇಲ್ಲಿ ನಾನು ನೋಡ್ತಾ ಬಂದಾಗ ಗುಲ್ವಾಡಿ ವೆಂಕಟರಾಯ ಇವರು ಬರೆದದ್ದು ಯಾವುದಪ್ಪ ಅಂತಂದಾಗ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದಂದ್ರೆ ಇಂದಿರಾಬಾಯಿ. ಇದು 1899ರಲ್ಲಿ ಬಿಡುಗಡೆ ಆಗುತ್ತಾ. ಇದೊಂದು ಗೊತ್ತಿದ್ದರೆ ಆನ್ಸರನ್ನು ನಾವು ಮಾಡ್ಬೋದಾಗಿರ್ತೈತಿ. ನೋಡಿ, ಒಂದನೇದಕ್ಕೆ ಆನ್ಸರ್, ಎರಡನೇದು ಎಲ್ಲಿದಪ್ಪ ಅಂತ ಬಂದು ನೋಡಿ, ಫಸ್ಟಿಗೆ ಕೊಟ್ಟಿದ್ದು ಎಗೆ, ಎರಡನೇ ಏನಪ್ಪ ಹೊಂದಿಸಿ ಬರೆಯೋದು ಕರೆಕ್ಟಾಗಿರ್ತೈತಿ. ಉಳಿದ ಯಾವ ಆಪ್ಷನ್ನಲ್ಲೂ ಸಹ ಏನಪ್ಪ ಅಂತ ಎರಡು ಕೊಟ್ಟಿಲ್ಲ. ಹಾಗಾಗಿ ನೀವು ಆನ್ಸರನ್ನು ಡೈರೆಕ್ಟಾಗಿ ಯಾವುದು ಹಾಕ್ಬೋದು ಅಂತಂದಾಗ ಆಪ್ಷನ್ 1 ಹಾಕ್ಬೋದು. ನೋಡಿ, ಗುಲ್ವಾಡಿ ವೆಂಕಟರಾವರು ಬರೆದಂಥ ಕೃತಿ ಇದು ಕಾದಂಬರಿ ಅವರತ್ತ ಇಂದಿರಾಬಾಯಿ ಕಾದಂಬರಿ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿಯಾಗಿದೆ. 1899ರಲ್ಲಿ ಬಿಡುಗಡೆ ಆಗುತ್ತೆ. ವಾಸುದೇವಾಚಾರ್ಯ ಅಂತ ಬರ್ತೈತಿ. ಈ ವಾಸುದೇವಾಚಾರ್ಯರು ಬರೆದಂಥ ಕಾದಂಬರಿ ಅಂತಂದಾಗ ಈ ಯದು ಮಹಾರಾಜ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಎಮ್ ಎಸ್ ಪುಟ್ಟಣ್ಣ ಅಂತ ಬರ್ತಾರೆ. ಇವರು ಬರೆದಂಥ ಕಾದಂಬರಿ ಆವತ್ತ ಮಾಡಿದುಣ್ಣೋ ಮಾರಾಯ. ನಾವೆಲ್ಲ ಆಡು ಭಾಷೆಯಲ್ಲಿ ಹೇಳ್ತಾ ಬರ್ತೀವಿ, ಯಾರು ಏನು ತಪ್ಪು ಮಾಡಿರ್ತಾರಲ್ಲ ಅದನ್ನು ಅನುಭವಿಸ್ತಾರೆ ಅಂತೇಳಿ ಏನಪ್ಪ ಅದೇ ಹೆಸರಿನಲ್ಲಿ ಒಂದು ಕಾದಂಬರಿಯನ್ನು ಬರ್ತಾರೆ. ಯಾರು? ಎಮ್ ಎಸ್ ಪುಟ್ಟಣ್ಣವರು ಮಾಡಿದುಣ್ಣೋ ಮಾರಾಯ ಅಂತೆ. ಬೋಳಾರ್ ಬಾಬು ಅಂತೇಳಿ ಬರ್ತಾರೆ. ಬೋಳಾರ್ ಬಾಬು ಅವರು ಬರೆದಂಥ ಒಂದು ಕಾದಂಬರಿ ಆವತ್ತ ವಾಗ್ದೇವಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ ವೀರನಾರಾಯಣ, ನಂಬಿನಾರಾಯಣ ಅಂತೇಳಿ ನಾವು ಏನಪ್ಪ ಅಂತಂದಾಗ ಅಲ್ಲಿ ಏನಪ್ಪ ಅಂತಂದಾಗ ಸ್ವಲ್ಪ ಕ್ವಶನ್ ರಿಲೇಟೆಡ್ ಏನು ಮಾಡೀನಿ ಅಂದಾಗ ಸ್ವಲ್ಪ ಮಾಹಿತಿಯನ್ನು ಬರೆದುಕೊಂಡೀನಿ. ಇಲ್ಲಿ ವೀರನಾರಾಯಣ ಎಂಬ ಒಂದು ದೇವಸ್ಥಾನ ಇಲ್ಲಿ ಕಂಡುಬರ್ತಂದಾಗ ಗದಗ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ನಂಬಿನಾರಾಯಣ ಕಂಡುಬರೋದಿಲ್ಲ ತೊಂಡನೂರು ಎಂಬ ಊರಿನಲ್ಲಿ ಕಂಡುಬರ್ತೈತಿ. ಇದು ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದಂದಾಗ ವಿಷ್ಣುವರ್ಧನ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತ ತಮಗೆ ಗೊತ್ತಿರಲಿ. ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಹೊಂದಿರ್ತಾನೆ. ಕಂಚಿಕೊಂಡ, ತಲಕಾಡುಕೊಂಡ ಎಂಬ ಬಿರುದನ್ನು ಹೊಂದಿರ್ತಾನೆ. ಯಾರು? ವಿಷ್ಣುವರ್ಧನ ಅಂತೇಳಿ ತಮಗೆ ಗೊತ್ತಿರಲಿ. ಉಚ್ಚಂಗಿ ಪಾಂಡ್ಯರನ್ನು ಸೋಲಿಸಿದ್ದಕ್ಕಾಗಿ ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಯಾರು ಪಡ್ಕೊಂಡಿರ್ತದೆ? ವಿಷ್ಣುವರ್ಧನ ಪಡ್ಕೊಂಡಿರ್ತಾರೆ ಅಂತ ತಮಗೆ ಗೊತ್ತಿರಲಿ. ಹೊಯ್ಸಳರ ಪ್ರಸಿದ್ಧ ದೊರೆ ಅಥವಾ ಬಿಟ್ಟಿದೇವು ಅಂತೇಳಿ ಕರಿತಾ ಹೋಗ್ತೀವಿ. ಎಸ್, ನೆಕ್ಸ್ಟ್ ನೋಡ್ತಾ ಬರೋಣ. ತಮ್ಮೆಲ್ಲರಿಗೂ ಗೊತ್ತಿರ್ತೈತಿ ಸಹಕಾರಿ ಆಂದೋಲನದ ಪಿತರುಗಳನ್ನು ಗುರುತಿಸಿ ಅಂತೇಳಿ. ನೋಡಿ, ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ. ಸಹಕಾರಿ ಆಂದೋಲನದ ಪಿತಾಮಹರು ಯಾರು ಅಂತ ಕ್ವಶನನ್ನು ಕೇಳಿದಾನೆ. ಸರ್ ಫೆಡ್ರಿಕ್ ನಿಕೋಲಸನ್ ಮತ್ತು ವೆದರ್ ಬರ್ನ್ ಅಂತೇಳಿ ಕೊಟ್ಟಿದ್ದಾನೆ. ಮತ್ತು ಏನಪ್ಪ ಅಂತಂದಾಗ ವಾನ್ ರೈಪೇಸನ್ ಮತ್ತು ಹರ್ ಪೋಲ್ಸ್ ಅಂತೇಳಿ ಕೊಟ್ಟಿದ್ದಾನೆ. ಮ್ಯಾಕ್ಲಗನ್ ಗಾಡ್ಗೀಳ್ ಅಂತ ಕೊಟ್ಟಿದ್ದಾನೆ. ಜಸ್ಟಿಸ್ ಜೈನ್ ಮತ್ತು ಜಸ್ಟಿಸ್ ರಾನಡೆ ಅಂತೇಳಿ ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೂ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ 2 ಇಲ್ಲಿ ಆನ್ಸರ್ ಆಗುತ್ತೆ. ಯಾಕಂತಂದಾಗ ತಮ್ಮೆಲ್ಲರೂ ಆನ್ಸರ್ ಯಾವುದಕ್ಕೆ ಹಾಕಿ ಬರುತ್ತೆ? ಸರ್ ಫೆಡ್ರಿಕ್ ನಿಕೋಲ್ಸನ್ ಹಾಕಿ ಬಂದಿರ್ತೀರಿ, ಅಲ್ಲಿ ಆನ್ಸರ್ ಅದಾಗಲ್ಲ. ಜಗತ್ತಿನ ಸಹಕಾರಿ ಆಂದೋಲನದ ಪಿತಾಮಹ ಯಾರಂದಾಗ ವಾನ್ ರೈಫೇಸನ್ ಮತ್ತು ಹರ್ ಪೋಲ್ಸ್ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ರಾಷ್ಟ್ರೀಯ ಮಹಿಳಾ ಆಯೋಗದ ಮೇಲೆ ಪ್ರಶ್ನೆಯನ್ನು ಕೇಳಿದಾನೆ. ಈ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಭಾರತ ಸರ್ಕಾರ 1950ರಲ್ಲಿ ಸ್ಥಾಪಿಸಿತು ಅಂತೇಳಿ ಕೊಟ್ಟಿದ್ದಾನೆ. ಫಸ್ಟ್ನೇ ಆಪ್ಷನ್ ತಮ್ಗೆ ಗೊತ್ತಿರಲಿ. 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆ ಆಗುತ್ತಾ, 1950 ಅಲ್ಲ ಅಂತ ನಮಗೆ ಗೊತ್ತಿರಲಿ. ಇಲ್ಲಿ ಎರಡನೇ ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ಒಬ್ಬ ಅಧ್ಯಕ್ಷರು ಹಾಗೂ IAS ದರ್ಜೆ 5 ಮಂದಿ ಕಾರ್ಯದರ್ಶಿಗಳನ್ನು ನೇಮಕ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಎಸ್, ಇದು ಕರೆಕ್ಟಾಗಿದೆ. ಒಬ್ಬ ಅಧ್ಯಕ್ಷರು ಮತ್ತು IAS ದರ್ಜೆಯ 5 ಮಂದಿ ಕಾರ್ಯದರ್ಶಿಗಳನ್ನು ಈ ಆಯೋಗಕ್ಕೆ ನೇಮಕ ಮಾಡಲಾಗುತ್ತೆ ಅಂತ ತಮಗೆ ಗೊತ್ತಿರಬೇಕಾಗುತ್ತೆ. ಇಂಪಾರ್ಟೆಂಟ್. ನೆಕ್ಸ್ಟ್ 1992ರಿಂದ 1995ರ ಅವಧಿಗೆ ಶ್ರೀಮತಿ ಏನಪ್ಪ ಜಯಂತಿ ಪಟ್ನಾಯಕ್ ಅವರು ಏನಪ್ಪ ಈ
ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅಂತೇಳಿ ಕೊಟ್ಟಿದ್ದಾನೆ. ಎಸ್ ನಾವು ನೋಡ್ತಾ ಬಂದಾಗ ಆಪ್ಷನ್ 1 ಇಲ್ಲಿ ಆನ್ಸರ್ ಆಗುತ್ತಾ. ಹೇಳಿಕೆ 1 ಸರಿಯಾಗಿಲ್ಲ, ಹೇಳಿಕೆ 2 ಮತ್ತು ಹೇಳಿಕೆ 3 ಸರಿಯಾಗಿವೆ ಅಂತೇಳಿ ತಮಗೆ ಗೊತ್ತಿರಲಿ. ಪ್ರತಿಯೊಂದು ಆಯೋಗದ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಬನ್ನಿ. ಯಾಕಂತ ಮೊನ್ನೆ ಏನು ಕೇಳಿದ್ದ ಅಂತಂದಾಗ ಈ ST ಆಯೋಗದ ಬಗ್ಗೆ ಕೇಳಿದ್ದ, ಮತ್ತು ಇವು ಯಾವುದಪ್ಪ ಅಂತಂದಾಗ ಚುನಾವಣಾ ಆಯೋಗದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದ. ಈ ಆಯೋಗಗಳ ಮೇಲೆ ಕಂಪಲ್ಸರಿ ಕ್ವಶನ್ಗಳನ್ನು ಕೇಳ್ತಾ ಬರ್ತಾ ಇದ್ದಾನೆ KEಯಲ್ಲಿ. ಹಾಗಾಗಿ ಆ ಟ್ರೆಂಡ್ ಯಾವ ರೀತಿ ಇರ್ತೈತಲ್ಲ ಆ ರೀತಿ ಸ್ಟಡಿ ಮಾಡಿದ್ರೆ ಏನಪ್ಪ ಅಂತಂದ್ರೆ ಜಾಬನ್ನು ನಾವು ತೆಗೆದುಕೊಳ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದಾಗ ಧಾನ್ಯ ATM ಮತ್ತು ಧಾನ್ಯ ATM ಅನ್ನು ವಿಶ್ವ ಆಹಾರ ಕಾರ್ಯಕ್ರಮ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ ಪ್ರಾರಂಭಿಸಿದೆ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನಾವು ನೋಡ್ತಾ ಬಂದಾಗ ವಿಶ್ವ ಆಹಾರ ಕಾರ್ಯಕ್ರಮ ಮತ್ತು ಕರ್ನಾಟಕ ಸರ್ಕಾರ ಧಾನ್ಯ ATM ಅನ್ನು ಆರಂಭ ಮಾಡಿವೆ ಅಂತೇಳಿ ತಮಗೆ ಗೊತ್ತಿರಲಿ. ಎಸ್, ಕರೆಕ್ಟ್ ಆಗಿದೆ. ಈ ATM ಬಯೋಮೆಟ್ರಿಕ್ ದೃಢೀಕರಣ ನಂತರ ಆಯ್ಕೆ ಮಾಡಿದ ಧಾನ್ಯಗಳನ್ನು ಮತ್ತು ಪ್ರಮಾಣಕ್ಕೆ ತಕ್ಕಂತೆ ಏನಪ್ಪ ವಿತರಿಸಲಾಗುವುದು ಅಂತೇಳಿ ತಮಗೆ ಗೊತ್ತಿರಲಿ. ಎಸ್, ಇದು ಕರೆಕ್ಟ್ ಆಗಿದೆ. ಧಾನ್ಯ ATM ಅನ್ನು ಏನಂತ ಕರಿತೀವಿ ಅಂತ ಅನ್ನಪೂರ್ತಿ ಅಂತೇಳಿ ಕರಿತಾ ಹೋಗ್ತೀವಿ. ಈ ರೀತಿಯಾದ ಏನಪ್ಪ ಅಂದಾಗ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ. ಇದರಲ್ಲಿ ಇದು ಏನಪ್ಪ ಅಂತ ನೋಡ್ತಾ ಬಂದಾಗ ಈ KEಯಲ್ಲಿ ಇಲ್ಲಿ ಆನ್ಸರ್ ಏನಂತ ಆಪ್ಷನ್ 4 ಇಲ್ಲಿ ಆನ್ಸರ್ ಆಗಿರೋದಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಬರೋಣ. ಇತ್ತೀಚೆಗೆ ಸ್ಥಾಪನೆಯಾದಂಥ ATMಗಳು. ಗ್ರೇನ್ ATM ಅಂತ ನೋಡ್ತಾ ಬಂದಾಗ ಬೆಂಗಳೂರು, ಕರ್ನಾಟಕದ ಬೆಂಗಳೂರು, ಹರಿಯಾಣದ ಗುರುಗ್ರಾಮ, ಒಡಿಸ್ಸಾದ ಭುವನೇಶ್ವರ, ಉತ್ತರ ಪ್ರದೇಶದಲ್ಲಿ ಈ ಧಾನ್ಯ ATM ಅನ್ನು ಸ್ಥಾಪಿಸಲಾಗಿದೆ ಅಂತ ತಮಗೆ ಗೊತ್ತು. ಧಾನ್ಯ ATMಗಳನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಬಹುದು. ಈ ಬೆಂಗಳೂರು, ಕರ್ನಾಟಕದ ಬೆಂಗಳೂರು, ಹರಿಯಾಣದ ಗುರುಗ್ರಾಮ, ಒಡಿಸ್ಸಾದ ಭುವನೇಶ್ವರಿ, ಉತ್ತರ ಪ್ರದೇಶ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ವಾಟರ್ ATM ಅಂತ ಬರುತ್ತೆ. ವಾಟರ್ ATMನ ದೆಹಲಿ, ಕರ್ನಾಟಕದ ವಿವಿಧ ಜಿಲ್ಲೆಗಳು ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಇದನ್ನು ಏನಪ್ಪ ಅಂತ ಸ್ಥಾಪನೆ ಮಾಡಲಾಗ್ಯದ, ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. UPI ATM ಅಂತ ಬರುತ್ತೆ. ಕಾರ್ಡ್ಲೆಸ್ ಏನಪ್ಪ ಅಂತ ನಾವು ಏನು ಕರಿತೀವಿ ATM ಅಂತ ಕರಿತಾ ಹೋಗ್ತೀವಿ. ಫಸ್ಟ್ ATM ಅನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಲಾಗ್ತಿದ್ದಾಗ ಈ ಮುಂಬೈನಲ್ಲಿ ಸ್ಥಾಪನೆ ಮಾಡಲಾಗಿದೆ, ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಏನಂತಂದಾಗ ಈ UPI ATM ಅಂತ ಬರ್ತಾವೆ. ಈ ಕಾರ್ಡ್ ಇಲ್ಲಾರದೆ ATM ಕಾರ್ಡ್ ಇಲ್ಲಾರದೆ ಏನಪ್ಪ ಅಂತಂದಾಗ ಹಣವನ್ನು ತೆಗೆದುಕೊಳ್ಬೋದು ಅಥವಾ ಹಣವನ್ನು ಏನು ಮಾಡ್ಬೋದು, ಅದರಲ್ಲಿ ಡೆಪಾಸಿಟ್ ಮಾಡ್ಬೋದು ಅಂತ ತಮಗೆ ಗೊತ್ತಿರಲಿ. ಮುಂಬೈಯಲ್ಲಿ ಇದರ ಮೊದಲ ATM ಅನ್ನು ಸ್ಥಾಪಿಸಲಾಗಿದೆ ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಸೋಲಾರ್ ಪವರ್ ATM ಅಂತ ಬರುತ್ತೆ. ಇದು ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿದೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಸೋಲಾರ್ ಪವರ್ಡ್ ಏನಪ್ಪ ಅಂತ ATM ಅಂತೇಳಿ ಕಂಡು ಬರ್ತೈತಿ. ಇಲ್ಲಿ ಈ ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಕರ್ನಾಟಕದ ಮೊದಲ ಸಂಪೂರ್ಣ ಮೀಟರ್ ಆಧಾರಿತ ಸಣ್ಣ ಪಟ್ಟಣ ಮಾದರಿ ಡ್ರಿಂಕ್ ಫ್ರಾಮ್ ಟ್ಯಾಪ್ ಅನ್ನು ಈ ಕೆಳಗಿನ ಯಾವ ನದಿಯ ನೀರಿನ ಬಳಕೆಯ ಮೂಲಕ ಅನುಷ್ಠಾನಗೊಳಿಸಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ಕಾಳಿ, ಕೃಷ್ಣ, ಕಾವೇರಿ, ತುಂಗಭದ್ರಾ ಅಂತೇಳಿ ಕೊಟ್ಟಿದ್ದಾನೆ. ನಾವಿಲ್ಲಿ ಆನ್ಸರ್ ಏನಾಯ್ತು ನೋಡಿದ್ರೆ ಕಾಳಿ ಅಂತೇಳಿ ತಮಗೆ ಗೊತ್ತಿರಲಿ. ಇತ್ತೀಚೆಗೆ ಯಾವ ರಿವರ್ಗೆ ಯಾವ ಪ್ರಾಜೆಕ್ಟನ್ನು ಮಾಡಲಾಗ್ಯದ, ವಿಶೇಷತೆ ಏನಪ್ಪ ಅಂತ ಸ್ವಲ್ಪ ವಿಶೇಷತೆ ಇರಬೇಕು, ಅಂತರ್ಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬರ್ತಾ ಇದ್ದಾನೆ ಏನಪ್ಪ ಅಂದಾಗ KEಯಲ್ಲಿ. ಹಾಗಾಗಿ ಆ ಟ್ರೆಂಡನ್ನು ನೋಡಿಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ನೋಡ್ತಾ ಬರೋಣ. ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ NSAP ಅಂತೇಳಿ ಕರಿತೀವಿ. 1995 ಇದು ಪ್ರತಿಶತ 100ರಷ್ಟು ಕೇಂದ್ರ ಪ್ರಾಯೋಜಕತ್ವ ಕಾರ್ಯಕ್ರಮವಾಗಿದ್ದು, ನೋಡಿ ಇದು ರಿಪೀಟ್ ಮಾಡ್ಬೋದು. ಏನಂತೇಳಿ ರಾಷ್ಟ್ರೀಯ ಸಾಮಾಜಿಕ ಸಹಾಯಕ ಕಾರ್ಯಕ್ರಮ. ಇದು ಸಂಪೂರ್ಣವಾಗಿ ಏನು ಮಾಡಿದಪ್ಪ ಅಂದ್ರೆ ಕೇಂದ್ರದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಬರ್ತೈತಿ. ಕೇಂದ್ರ ಪ್ರಾಯೋಜಕತ್ವದ ಕಾರ್ಯಕ್ರಮವಾಗಿದೆ ಅಂತ ಹೇಳ್ತಾ ಗೊತ್ತಿಲ್ಲ. 1995. ಈ ಕೆಳಗಿನವರಲ್ಲಿ ಯಾರಿಗೆ ಕನಿಷ್ಠ ರಾಷ್ಟ್ರೀಯ ಮಾನದಂಡ ಒದಗಿಸುವ ಗುರಿಯನ್ನು ಹೊಂದಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ವೃದ್ಧರು, ವಿಧವೆಯರು, ದಿವ್ಯಾಂಗರು ಅಂದ್ರೆ ಅಂಗವಿಕಲರು. ನೋಡಿ, ನಿಮ್ಗೆ ಈ ವರ್ಡ್ ಅರ್ಥ ಆಗಲಿಲ್ಲ, ಆನ್ಸರ್ ಮಾಡೋಕ್ಕಾಗಲ್ಲ. ಇಲ್ಲಿ ದಿವ್ಯಾಂಗರು, ವಿಧವೆಯರು, ವೃದ್ಧರು ಮತ್ತು ಇವು 3 ಜನರಿಗೆ ABC ಇಲ್ಲಿ ಆನ್ಸರ್ ಆಗುತ್ತೆ. ಈ 3 ಜನರಿಗೆ ಈ ಯೋಜನೆ ಅಪ್ಲೈ ಆಗುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ಆದರೆ ವಿದೂರರು ಕೊಟ್ಟಿದ್ದಾನೆ, ಇಲ್ಲಿ ಆಗಲ್ಲ, ತಮಗೆ ಗೊತ್ತಿರಲಿ. ಎಸ್, ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಥ್ಯಾಂಕ್ ಯು. ಇಲ್ಲಿವರೆಗೆ ನನ್ನ ಕ್ಲಾಸನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ.